ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಕೇವಲ ಕರ್ನಾಟಕ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದು ಇಡೀ ದೇಶದ ಕಾಂಗ್ರೆಸ್ ಪಕ್ಷದ ಭವಿಷ್ಯವನ್ನೇ ನಿರ್ಧರಿಸಬಲ್ಲ ಒಂದು ಬಾಂಬ್ ಅಂದ್ರೆ ತಪ್ಪಾಗಲ್ಲ. ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಂಧ್ರ ಪ್ರದೇಶ ಒಮ್ಮೆ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ. ಆದ್ರೆ ಇವತ್ತು ಅಲ್ಲಿ ಕಾಂಗ್ರೆಸ್ ಎಲ್ಲಿದೆ? ಬೂತ್ ಕನ್ನಡಿ ಇಟ್ಕೊಂಡು ಹುಡುಕಿದ್ರು ಕೂಡ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಯಾರು? ಒಬ್ಬರು ವ್ಯಕ್ತಿ, ವೈಎಸ್ ಜಗನ್ಮೋಹನ್ ರೆಡ್ಡಿ. ಈಗ ಆಂಧ್ರದ ಕತೆ ಯಾಕೆ ಅಂತ ಕೇಳ್ತಿದ್ದೀರಿ. ಈಗ ಸೀದಾ ಕರ್ನಾಟಕಕ್ಕೆ ಬಂದ್ಬಿಡ್ತೀನಿ. ಇಲ್ಲಿಯೂ ಸೇಮ್ ಸಿಚುಯೇಷನ್. ಒಂದು ಕಡೆ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್. ಕಳೆದ 2.5 ವರ್ಷಗಳಿಂದ ನಡೀತಾ ಇರುವಂತಹ ಮುಸುಕಿನ ಗುದ್ದಾಟ ಈಗ ಬೀದಿಗೆ ಬರೋ ಹಂತಕ್ಕೆ ತಲುಪಿದೆ. ಈಗ ಒಂದು ದೊಡ್ಡ ಪ್ರಶ್ನೆ ಎದ್ದಿದೆ, ಕರ್ನಾಟಕದಲ್ಲಿ YSRCP ಮಾಡೆಲ್ ರಿಪೀಟ್ ಆಗುತ್ತಾ? ಅಂದ್ರೆ ಸಿಎಂ ಕುರ್ಚಿ ಸಿಗಲಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಜಗನ್ಮೋಹನ್ ರೆಡ್ಡಿ ತರ ಕಾಂಗ್ರೆಸ್ ವಿರುದ್ಧವೇ ಸಿಡಿದು ಎದ್ದು ಹೊಸ ಪಕ್ಷವನ್ನ ಕಟ್ತಾರೆ. ಇದು ನಿಜಕ್ಕೂ ಸಾಧ್ಯನಾ? ಡಿ.ಕೆ. ಶಿವಕುಮಾರ್ ಅವರ ಮನಸ್ಸಿನಲ್ಲಿ ಏನಿದೆ? ಒಂದು ವೇಳೆ ಇದು ನಡೆದ್ರೆ ಕರ್ನಾಟಕದ ಕಾಂಗ್ರೆಸ್ ಕತೆ ಏನಾಗುತ್ತೆ? ಇವತ್ತಿನ ಈ ಡೀಪ್ ಡೈವ್ ವಿಡಿಯೋದಲ್ಲಿ ಎಳೆಯಾಗಿ ಬಿಚ್ಚಿಡ್ತೇನೆ. ಬನ್ನಿ ಕಥೆಯನ್ನು ಶುರು ಮಾಡಿ. ಸ್ನೇಹಿತರೆ, ಮೊದಲು ನಾವು ಈ YSRCP ಮಾಡೆಲ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಆಗ ಮಾತ್ರ ಡಿ.ಕೆ.ಶಿ ಅವರ ಪರಿಸ್ಥಿತಿ ನಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಫ್ಲಾಶ್ ಬ್ಯಾಕ್ 2009 ಆಂಧ್ರ ಪ್ರದೇಶದಲ್ಲಿ ರಾಜಶೇಖರ್ ರೆಡ್ಡಿ ಅಂದ್ರೆ ಆಂಧ್ರದ ಹುಲಿ, YSR ಅಂತ ಕೇಳಿದ ತಕ್ಷಣ ಜನ ಕುಣಿದಾಡ್ತಾ ಇದ್ರು. ಅವರು ತೀರಿಕೊಂಡ ನಂತರ ಅವರ ಮಗ ಜಗನ್ಮೋಹನ್ ರೆಡ್ಡಿ ಸಹಜವಾಗಿಯೇ ಸಿಎಂ ಆಗ್ತಾರೆ ಅಂತ ಅವರ ಬೆಂಬಲಿಗರು ಅನ್ಕೊಂಡಿದ್ರು. ಜಗನ್ ಕೂಡ ಹೈಕಮಾಂಡ್ ಮುಂದೆ ಅದೇ ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಹೈಕಮಾಂಡ್ ಜಗನ್ ಅವರಿಗೆ ನೋ ಅಂದ್ಬಿಡ್ತು. ರೋಸಯ್ಯ ಅವರನ್ನ ಸಿಎಂ ಮಾಡಿದ್ರು. ಜಗನ್ ಅವರಿಗೆ ತಾಳ್ಮೆಯಿಂದ ಹಿರಿ ಅಂತ ಹೇಳಿದ್ರು. ಆಗ ಜಗನ್ ಏನ್ ಮಾಡಿದ್ರು? ಸುಮ್ನೆ ಕೂರ್ಲಿಲ್ಲ. ಓದಾರ್ಪು ಯಾತ್ರೆ ಅನ್ನೋದನ್ನ ಶುರು ಮಾಡ್ತಾರೆ. ಹೈಕಮಾಂಡ್ ಅವರಿಗೆ ವಾರ್ನಿಂಗ್ ಅನ್ನ ಕೊಡುತ್ತೆ, ಜಗನ್ ಕೇರ್ ಮಾಡ್ಲೆ. ಕಾಂಗ್ರೆಸ್ ಬಿಟ್ಟು YSR ಕಾಂಗ್ರೆಸ್ ಪಾರ್ಟಿಯನ್ನ ಕಟ್ತಾರೆ. ಫಲಿತಾಂಶ 2019 ಎಲೆಕ್ಷನ್ ನಲ್ಲಿ ಆಂಧ್ರದಲ್ಲಿ 175 ಸೀಟ್ಗಳಲ್ಲಿ ಜಗನ್ ಬರೋಬ್ಬರಿ 151 ಸೀಟನ್ನ ಗೆಲ್ತಾರೆ. ಕಾಂಗ್ರೆಸ್ ಶೂನ್ಯಕ್ಕೆ ಇಳಿತು. ಅಂದ್ರೆ ಹೈಕಮಾಂಡ್ ನ ಒಂದು ನಿರ್ಧಾರ ಇಡೀ ರಾಜ್ಯವನ್ನೇ ಕಾಂಗ್ರೆಸ್ ಕೈಯಿಂದ ಕಸಿದುಕೊಳ್ತು. ಈಗ ರಾಜಕೀಯ ಪಂಡಿತರು ಕೇಳ್ತಿರುವಂತಹ ಪ್ರಶ್ನೆ ಒಂದೇ, ಕರ್ನಾಟಕದಲ್ಲಿ ಡಿ.ಕೆ.ಶಿ ಕೂಡ ಜಗನ್ ಆಗ್ತಾರೆ. ಈಗ ಪ್ರೆಸೆಂಟ್ ಟೆನ್ಸ್ಗೆ ಬರೋಣ. ಕರ್ನಾಟಕದಲ್ಲಿ ಕಾಂಗ್ರೆಸ್ 135 ಸೀಟನ್ನ ಗೆದ್ದು ಅಧಿಕಾರಕ್ಕೆ ಬಂದು ಕೂತಿದೆ. ಈ ಗೆಲುವಿನ ಕ್ರೆಡಿಟ್ ಯಾರಿಗೆ ಸಲ್ಲಬೇಕು ಅಂತ ಎಷ್ಟೊಂದು ಜನ ಕೇಳ್ತಾ ಇದ್ದಾರೆ. ಒಂದು ಕಡೆ ಮಾಸ್ ಲೀಡರ್ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಟ್ರಬಲ್ ಶೂಟರ್, ಆರ್ಗನೈಸರ್, ಸಂಘಟನಾ ಚತುರ ಡಿ.ಕೆ. ಶಿವಕುಮಾರ್. ಆದ್ರೆ ಸಿಎಂ ಕುರ್ಚಿ ವಿಚಾರ ಬಂದಾಗ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಮಣೆಯನ್ನ ಹಾಕ್ತು. ಆಗ ಕೇಳಿ ಬಂದಿದೆ ಅಧಿಕಾರ ಹಂಚಿಕೆ ಸೂತ್ರ, ಪವರ್ ಶೇರಿಂಗ್ ಫಾರ್ಮುಲಾ. ಅಂದ್ರೆ 2.5 ವರ್ಷ ಸಿದ್ದರಾಮಯ್ಯನವರು ಸಿಎಂ ಆಗಿ ಉಳಿತಾರೆ, ಉಳಿದ 2.5 ವರ್ಷ ಡಿ.ಕೆ.ಸಿ ಅವರಿಗೆ ಹಸ್ತಾಂತರವನ್ನ ಮಾಡ್ತಾರೆ. ಆದ್ರೆ ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ನಡೀತಾ ಇರುವಂತಹ ಬೆಳವಣಿಗೆಯನ್ನು ಗಮನಿಸಿ, ಸಿದ್ದರಾಮಯ್ಯ ಅವರ ಬಣದ ಶಾಸಕರು ಹೇಳ್ತಾರೆ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಉಳಿತಾರೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ನೋಡಿದ್ರೆ ಮೌನವಾಗಿದ್ದಾರೆ, ತಾಳ್ಮೆ ಅಂತ ಮಾತಾಡ್ತಾ ಇದ್ದಾರೆ. ಆದರೆ ಅವರ ಒಳ ಮನಸ್ಸು ಕುದಿತಾ ಇದೆ ಅಂತ ವರದಿಗಳು ಹೇಳ್ತಾ ಇದೆ. ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೂ ಗ್ಯಾರಂಟಿ ಯೋಜನೆಗಳ ಜಾರಿಯಲ್ಲಿ ಎಡುತ್ತಾ ಇದೆ. ಇತ್ತ ಕರ್ನಾಟಕದಲ್ಲಿ ನಾಯಕರ ಜಗಳ ಬೀದಿಗೆ ಬರ್ತಿದೆ. ಡಿ.ಕೆ.ಶಿ ಅವರಿಗೆ ಸಿಎಂ ಸ್ಥಾನ ಸಿಗದೆ ಹೋದ್ರೆ ಅವರು ಮುಂದಿನ ದಾರಿ ಏನ್ ತಗೊಳ್ತಾರೆ? ಅವರು ಹೈಕಮಾಂಡ್ ಮಾತಿಗೆ ತಲೆಬಾಗಿ ಡಿ.ಸಿ.ಎಂ ಆಗಿಯೇ ಉಳಿತಾರ ಅಥವಾ ಜಗನ್ ತರ ರೆಬಲ್ ಆಗ್ತಾರ ಅನ್ನೋದು ಇವತ್ತಿನ ಪ್ರಶ್ನೆ. ಇಲ್ಲಿ ನಾವು ಎಮೋಷನಲ್ ಆಗೋದು ಬೇಡ, ಲಾಜಿಕಲ್ ಆಗಿ ಯೋಚಿಸೋಣ. ಡಿ.ಕೆ. ಶಿವಕುಮಾರ್ ಅವರು ಜಗನ್ಮೋಹನ್ ರೆಡ್ಡಿ ಹಾದಿ ತುಳಿಯೋದು ಅಷ್ಟು ಸುಲಭನ? ಸಾಮ್ಯತೆಗಳೇನಿವೆ? ಜಗನ್ ತರಹವೇ ಡಿ.ಕೆ.ಶಿ ಕೂಡ ಆರ್ಥಿಕವಾಗಿ ಬಲಿಷ್ಠ ವ್ಯಕ್ತಿ, ದೊಡ್ಡ ಮಟ್ಟದ ಸಂಪನ್ಮೂಲ ಕ್ರೋಢೀಕರಿಸಬಲ್ಲ ಶಕ್ತಿ ಅವರಿಗೆ ಇದೆ. ಇನ್ನು ಕ್ಯಾಸ್ಟ್ ಈಕ್ವೇಶನ್ ಅನ್ನು ನೋಡಿದ್ರೆ ಆಂಧ್ರದಲ್ಲಿ ರೆಡ್ಡಿ ಸಮುದಾಯ ಜಗನ್ ಬೆನ್ನಿಗೆ ನಿಂತಂತೆ, ಕರ್ನಾಟಕದಲ್ಲಿ ಒಕ್ಕಲಿಗ ಸಮುದಾಯ ಡಿ.ಕೆ.ಶಿ ಅವರನ್ನ ತಮ್ಮ ಐಕಾನ್ ಅಂತ ನೋಡುತ್ತೆ. ಇನ್ನು ಕೇಸ್ಗಳ ಬಗ್ಗೆ, ಜೈಲ್ಗಳ ಬಗ್ಗೆ ಮಾತಾಡಿದ್ರೆ ಜಗನ್ ಕೂಡ ಜೈಲಿಗೆ ಹೋಗಿ ಬಂದಿದ್ರು, ಡಿ.ಕೆ.ಶಿ ಕೂಡ ತಿಹಾರ್ ಜೈಲಿಗೆ ಹೋಗಿ ಬಂದ್ರು. ಈ ವಿಕ್ಟಿಮ್ ಕಾರ್ಡ್ ಅನ್ನ ಇಬ್ಬರಿಗೂ ವರ್ಕ್ ಆಗುತ್ತೆ. ಆದರೆ ವ್ಯತ್ಯಾಸಗಳು ಕೂಡ ಅಷ್ಟೇ ಇವೆ. ಜಗನ್ ಅವರಿಗೆ ಅನುಕಂಪದ ಅಲೆ ಇತ್ತು, ಅವರ ತಂದೆ ಸಿಎಂ ಆಗಿದ್ದಾಗ ತೀರಿಕೊಂಡ್ರು. ಆದರೆ ಡಿ.ಕೆ.ಶಿ ಅವರಿಗೆ ಆ ತರಹದ ಎಮೋಷನಲ್ ಕನೆಕ್ಟಿಂಗ್ ಪಕ್ಷನಿಷ್ಠೆ ಮತ್ತು ಸಂಘಟನೆ ಪ್ರಮುಖ ಅಸ್ತ್ರ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಸ್ನೇಹಿತರೆ. ಜಗನ್ ಕಾಂಗ್ರೆಸ್ ವಿರೋಧಿಸಿ ಪಕ್ಷವನ್ನ ಕಟ್ಟಿದ್ರು, ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ರಕ್ತದಲ್ಲೇ ಕಾಂಗ್ರೆಸ್ ಇದೆ ಅಂತ ಹೇಳ್ಕೊಂಡು ಬಂದವರು, ಕಷ್ಟದ ಕಾಲದಲ್ಲಿ ಪಕ್ಷವನ್ನ ಬಿಡದವರು. ಆದರೆ ರಾಜಕೀಯದಲ್ಲಿ ಎಂದೂ ಮುಗಿಯದ ನಿಷ್ಠೆ ಅಂತ ಏನು ಇರುತ್ತೆ, ತಾಳ್ಮೆಗೂ ಒಂದು ಮಿತಿ ಇರುತ್ತೆ ಅಂತ ಅವರೇ ಹಲವು ಬಾರಿ ಪರೋಕ್ಷವಾಗಿ ಹೇಳ್ಕೊಂಡಿದ್ದಾರೆ. ಬನ್ನಿ ಒಂದು ಹೈಪೋಥೆಟಿಕಲ್ ಸಿನಾರಿಯೋ ನೋಡ್ರಿ. ಒಂದು ವೇಳೆ ಹೈಕಮಾಂಡ್
ಹೈಕಮಾಂಡ್ ಡಿಕೆಶಿಗೆ ಸಿಎಂ ಪಟ್ಟ ಇಲ್ಲ ಅಂತ ನೇರವಾಗಿ ಹೇಳ್ಬಿಟ್ರೆ ಮತ್ತು ಡಿಕೆ ಶಿವಕುಮಾರ್ ಸಾಕಪ್ಪ ಸಾಕು ನಿಮ್ಮ ಸವಾಸ ಅಂತ ಹೊರ ಬಂದು ಹೊಸ ಪಕ್ಷವನ್ನ ಕಟ್ಟಿಬಿಟ್ರೆ ಏನಾಗುತ್ತೆ? ಹಳೆ ಮೈಸೂರು ಭಾಗದಲ್ಲಿ ಭೂಕಂಪ ಗ್ಯಾರಂಟಿ. ಒಕ್ಕಲಗ ಪ್ರಾಬಲ್ಯವಿರೋ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ನುಚ್ಚುನೂರಾಗಬಹುದು. ಜೆಡಿಎಸ್ ಜೊತೆ ಸೇರಿ ಅಥವಾ ಸ್ವತಂತ್ರವಾಗಿ ಡಿಕೆ ಶಿವಕುಮಾರ್ ದೊಡ್ಡ ಡ್ಯಾಮೇಜ್ ಮಾಡಬಹುದು. ಸರ್ಕಾರ ಪತನ ಗ್ಯಾರಂಟಿ. ಸದ್ಯಕ್ಕೆ ಕಾಂಗ್ರೆಸ್ ಹತ್ರ 136 ಶಾಸಕರಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ತಮ್ಮ ಜೊತೆ ಕನಿಷ್ಠ 40ರಿಂದ 50 ಶಾಸಕರನ್ನ ಕರೆದೊಯ್ಯುವ ಶಕ್ತಿಯನ್ನ ಹೊಂದಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ. ಅದೇನಾದ್ರೂ ಆದ್ರೆ ಸರ್ಕಾರ ಒಂದೇ ದಿನದಲ್ಲಿ ಬಿದ್ದೋಗುತ್ತೆ. ಕಾಂಗ್ರೆಸ್ ಮುಕ್ತ ದಕ್ಷಿಣ ಭಾರತವಾಗೋಗುತ್ತೆ. ಆಂಧ್ರದಲ್ಲಿ ಹೋಯ್ತು, ತೆಲಂಗಾಣದಲ್ಲಿ ಕಷ್ಟದಲ್ಲಿದೆ, ಈಗ ಕರ್ನಾಟಕದಲ್ಲೂ ಪಕ್ಷ ಹೊಡೆದರೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಅಸ್ತಿತ್ವದ ಪ್ರಶ್ನೆಯೇ ಇಲ್ಲದೆ ಹಾಗೆ ಆಗೋಗುತ್ತೆ. ಕರ್ನಾಟಕ ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪ. ಡಿಕೆಶಿ ಅವರನ್ನ ಎದುರಿ ಹಾಕಿಕೊಳ್ಳುವ ಶಕ್ತಿ ಸದ್ಯಕ್ಕೆ ಹೈಕಮಾಂಡ್ಗೆ ಇದೆಯಾ ಅಂತ ಕೇಳಿದ್ರೆ ಡೌಟ್. ಕೊನೆಯದಾಗಿ ಹೇಳಬೇಕು ಅಂತಂದ್ರೆ ಒಂದು ಮುಖ್ಯವಾದ ಮಾತನ್ನ ಹೇಳ್ಬಿಡ್ತೇನೆ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಬಿಡುವ ಸಾಧ್ಯತೆ ತೀರಾ ಕಡಿಮೆ. ಯಾಕಂದ್ರೆ ಡಿಕೆಶಿ ಅವರಿಗೆ ಗೊತ್ತು, ಪ್ರಾದೇಶಿಕ ಪಕ್ಷ ಕಟ್ಟಿ ಗೆಲ್ಲೋದು ಕರ್ನಾಟಕದಲ್ಲಿ ಅಷ್ಟು ಸುಲಭವಲ್ಲ. ಕೆಜೆಪಿ ಕಟ್ಟಿದ ಯಡಿಯೂರಪ್ಪನವರ ಗತಿ ಏನಾಯ್ತು ಅಂತ ಅವ್ರಿಗೂ ಗೊತ್ತು. ಬಂಗಾರಪ್ಪನವರ ಕತೆ ಏನಾಯ್ತು ಅಂತಾನೂ ಗೊತ್ತು. ಜಗನ್ ಗೆದ್ದರು ನಿಜ, ಆದರೆ ಕರ್ನಾಟಕದ ರಾಜಕೀಯ ಇತಿಹಾಸ ಬೇರೆ, ಆಂಧ್ರದ ಇತಿಹಾಸ ಬೇರೆ. ಆದರೆ ರಾಜಕೀಯದಲ್ಲಿ ಶತ್ರುಗಳು ಇಲ್ಲ, ಮಿತ್ರರು ಇಲ್ಲ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವಿನ ಕಂದಕ ಹೆಚ್ಚಾದರೆ ಹೈಕಮಾಂಡ್ ಒಂದು ಪಕ್ಷಪಾತದ ನಿರ್ಧಾರವನ್ನ ತೆಗೆದುಕೊಂಡ್ರೆ ಈ YSRCP ಮಾಡೆಲ್ ಚರ್ಚೆ ನಿಜವಾದರೂ ಅಚ್ಚರಿ ಇಲ್ಲ. ಇದಿಷ್ಟು ಇವತ್ತಿನ ಅನಾಲಿಸಿಸ್ ಸ್ನೇಹಿತರೆ. ನಿಮ್ಗೇನ್ ಅನ್ಸುತ್ತೆ? ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗಬೇಕಾ? ಅವರು ಜಗನ್ಮೋಹನ್ ರೆಡ್ಡಿ ತರ ರಿಸ್ಕ್ ತಗೊಂಡು ಹೊಸ ದಾರಿ ಹಿಡಿಬೇಕು? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಅನಾಲಿಸಿಸ್ಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.